ವೆಲ್ಕಮ್ ಟು ಇಂಗ್ಲಿಷ್ ಸೆಂಟರ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮಹೇಶ್ ಹಾಲೊಳ್ಳಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಒಟ್ಟಾರೆ 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ವಿಡಿಯೋಗಳಿಗೆ ನಿಮ್ಮ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ. ಆ ಒಂದು ರೆಸ್ಪಾನ್ಸ್ಗೆ ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ದ್ವಿತೀಯ PUC ಮತ್ತು SSLC ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ಯಾವುದೇ ರೀತಿಯಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಅತ್ಯವಶ್ಯಕವಾಗಿ ಅತಿ ಮಹತ್ವದ ಒಂದು ವಿಷಯವಾದದ್ದ ಅದು ನನ್ನ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಅಭಿಲಾಷೆಯ ಮೇರೆಗೆ ನಾನು ಒಂದು ಇಂಗ್ಲೀಷ್ ಗ್ರಾಮರ್ನಲ್ಲಿ, ಇಂಗ್ಲೀಷ್ ವ್ಯಾಕರಣದಲ್ಲಿ ಅತಿ ಒಂದು ಕಠಿಣವಾದಂಥ, ಅತಿ ಒಂದು ಕಾಂಪ್ಲಿಕೇಟೆಡ್ ಆದಂಥ ಒಂದು ಟಾಪಿಕನ್ನು ಇಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 5 ಅಂಕಗಳಿಗೆ ಈ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್ ಅಂತ ಏನು ಹೇಳ್ತೀವಿ, ರಿಪೋರ್ಟಿಂಗ್ ಅಂತ ಏನು ಹೇಳ್ತೀವಿ, ಇದು 5 ಅಂಕಗಳಿಗೆ ಇರ್ತದೆ. SSLC ವಿದ್ಯಾರ್ಥಿಗಳಿಗೆ 2 ಅಂಕಗಳಿಗೆ ಇರ್ತದೆ. ಅದೇ ರೀತಿಯಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೆ ಅಲ್ಲಿ ಕೂಡ 1 ಅಥವಾ 2 ಅಂಕಗಳಿಗೆ ಈ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತಕ್ಕಂಥ ಒಂದು ವ್ಯಾಕರಣದ ಅಂಶ ಮೇಲೆ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳಿರೋದ್ರಿಂದ ನಾವು ಇದನ್ನು ಹಂತ ಹಂತವಾಗಿ ಒಂದೊಂದು ವಿಷಯನ ತಿಳಿದುಕೊಂಡು ಹೋಗಬೇಕು. ಈ ಒಂದಿನ ವಿಡಿಯೋದಲ್ಲಿ ನಾನು ನಿಮಗೆ 4 ಉದಾಹರಣೆಗಳನ್ನು ತಿಳಿಸೋದ್ರ ಮೂಲಕ ಯಾವ ಬದಲಾವಣೆಗಳು ಒಂದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರ್ತವೆ ಮತ್ತು ಅವುಗಳನ್ನು ನಾವು ಹೇಗೆ ಬದಲಿಸಬೇಕು, ಯಾವ ಒಂದು ಟೆನ್ಸ್ನಲ್ಲಿ ಇದ್ದದ್ದು ಇನ್ನೊಂದು ಯಾವ ಟೆನ್ಸಿಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಕೇವಲ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಅಥವಾ ರಿಪೋರ್ಟೆಡ್ ಸ್ಪೀಚನ್ನು ನಿಮಗೆ ಪರಿಚಯಿಸುವುದು. ಒಂದೊಂದು ಹೆಚ್ಚಿನ ಎಕ್ಸಾಂಪಲ್ಸ್ಗಳನ್ನು ಈ ಒಂದು ರಿಪೋರ್ಟೆಡ್ ಸ್ಪೀಚ್ ವಿಡಿಯೋ ಸೀರೀಸ್ನಲ್ಲಿ ನಾನು ಇನ್ನೂ 2-3 ವಿಡಿಯೋಗಳ ಮೂಲಕ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದು ಒಂದೇ ಪ್ರಥಮ ವಿಡಿಯೋ, ಇದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ. ಇದು ಇನ್ನು ಮುಂದಿನ ವಿಡಿಯೋನಲ್ಲಿ ನಾನು ಹಲವಾರು ಉದಾಹರಣೆಗಳೊಂದಿಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ SSLC ವಿದ್ಯಾರ್ಥಿಗಳಿಗೆ ಅವರ ವಾರ್ಷಿಕ ಪರೀಕ್ಷೆಗಳು ಜೂನ್ 25ರಿಂದ ಜುಲೈ 4ರವರೆಗೆ ಇಂದು ನಮ್ಮ ಒಂದು ಶಿಕ್ಷಣ ಮಂತ್ರಿಗಳು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಜೂನ್ 18ರಂದು ದ್ವಿತೀಯ PUC ಇಂಗ್ಲಿಷ್ ಪರೀಕ್ಷೆ ಇದೆ. ಆದ್ದರಿಂದ ನಿಮಗೆ ಇನ್ನೂ 1 ತಿಂಗಳು ಬಾಕಿ ಇದೆ. ಈ ಒಂದು ತಿಂಗಳಿನಲ್ಲಿ ಈ ಒಂದು ವಿಷಯವನ್ನು ನೀವು ಮನನ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಿಕೊಡಲಿಕ್ಕೆ ನನ್ನದೊಂದು ಚಿಕ್ಕ ಕಾಣಿಕೆ. ವಿದ್ಯಾರ್ಥಿಗಳೇ, ನಾನು ಮೊದಲಿಗೆ ನಿಮಗೆ ಯಾವುದೇ ರೀತಿಯಾದಂಥ ರಿಪೋರ್ಟೆಡ್ ಸ್ಪೀಚದ ನಿಯಮಗಳನ್ನು ಹೇಳದೆ ಉದಾಹರಣೆಗಳ ಮೂಲಕ ನಿಯಮಗಳನ್ನು ಪರಿಚಯಿಸ್ತಾ ಇದ್ದೀನಿ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ರಿಪೋರ್ಟೆಡ್ ಸ್ಪೀಚ್ನಲ್ಲಿ 2 ಪ್ರಕಾರಗಳಿವೆ. ಒಂದು ಡೈರೆಕ್ಟ್ ಸ್ಪೀಚು, ಇನ್ನೊಂದು ಇಂಡೈರೆಕ್ಟ್ ಸ್ಪೀಚ್. ಫಸ್ಟ್ ಒನ್ ಇಸ್ ಡೈರೆಕ್ಟ್ ಸ್ಪೀಚ್, ಸೆಕೆಂಡ್ ಒನ್ ಇಸ್ indirect speech. Direct speech means if we repeat the words of someone as it is, that is called direct speech. ಯಾವುದೇ ಓರ್ವ ವ್ಯಕ್ತಿಯ ಮಾತುಗಳನ್ನ ಅವನು ಹೇಳಿದ ರೀತಿಯಲ್ಲೇ ನಾವು ಹೇಳಿದರೆ ಅದು ಡೈರೆಕ್ಟ್ ಸ್ಪೀಚ್ ಆಗತ್ತೆ, ಪ್ರತ್ಯಕ್ಷ ಮಾತಾಗತ್ತೆ. ಅದೇ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ if we repeat the essence of someone's words with some modifications, it is called as indirect speech. ಅಂದ್ರೆ ಯಾವುದೇ ಓರ್ವ ವ್ಯಕ್ತಿಯ ಮಾತುಗಳನ್ನ ನಾವು ಕೆಲವು ಬದಲಾವಣೆಗಳೊಂದಿಗೆ ಹೇಳಿವೆ ಅಂತಂದ್ರೆ ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾ ಇದ್ದೇವೆ. ಇಲ್ಲಿ ನಮಗೆ ಯಾವುದೇ ಪರೀಕ್ಷೆಯಲ್ಲಿ ಅದರ ಒಂದು ಡೆಫಿನಿಷನ್ಸ್ ಆಗಲಿ ಒಂದು ಕೇಳೋದಿಲ್ಲ, ನಿಯಮಗಳನ್ನಾಗಲಿ ಕೇಳೋದಿಲ್ಲ. ನಮಗೆ ಕೇವಲ ಉದಾಹರಣೆಗಳ ಮಾತು ಕೇಳ್ತಾರೆ. ಅದೇ ರೀತಿಯಾಗಿ ನಾನು ಉದಾಹರಣೆ ಬಿಡಿಸೋದ್ರ ಮೂಲಕ ನಿಮಗೆ ಅದನ್ನು ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಈಸ್ ರಾಜು said to Rani, I am fond of good verses. In this example, there are some parts. Raju said to Rani, this is one part, and I am fond of good verses. The sentence in double inverted comma. ಡಬಲ್ ಇನ್ವರ್ಟೆಡ್ ಕಾಮಾದ ಒಳಗಡೆ ಇರತಕ್ಕಂಥ ಒಂದು ಭಾಗ, ಆನಂತರ ಈ ಡಬಲ್ ಇನ್ವರ್ಟೆಡ್ ಕಾಮಾದಿಂದ ಹೊರಗಡೆ ಇರತಕ್ಕಂಥದ್ದು ಒಂದು ಭಾಗ. ಈ ಭಾಗಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಅಂತಂದ್ರೆ ರಿಪೋರ್ಟಿಂಗ್ ಪಾರ್ಟ್ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ರಿಪೋರ್ಟಿಂಗ್ ಪಾರ್ಟ್ ಅಂತ ಕರಿತಾ ಇದ್ದೀವಿ. ಇನ್ನು ಈ ಭಾಗಕ್ಕೆ
ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತಾ ಇದ್ದೇವೆ. ರಿಪೋರ್ಟೆಡ್ ಸ್ಪೀಚ್. ಇನ್ನು ಈ ಭಾಗದಲ್ಲಿ ಈ ಸೇಡ್ ಟು ಅನ್ನೋದು ಇದು ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬ್ ಹೌದಾ. ಈ ರಾಜು ಅನ್ನೋದು ಈ ಒಂದು ವಾಕ್ಯದಲ್ಲಿ ರಾಜು ಸೇಡ್ ಟು ರಾಣಿ ಅಂತಕ್ಕಂಥ ವಾಕ್ಯದಲ್ಲಿ ರಾಜು ಅನ್ನೋದು ಸಬ್ಜೆಕ್ಟ್, ಕರ್ತೃಪದ ಅಂತ ನಾವು ಕರಿತಾ ಇದ್ದೀವಿ. ರಾಣಿ ಅನ್ನೋದು ಆಬ್ಜೆಕ್ಟ್. ಸೇಡ್ ಟು ಅನ್ನೋದು ಈಗಾಗಲೇ ಹೇಳಿದ್ದೇನೆ ರಿಪೋರ್ಟಿಂಗ್ ಪಾರ್ಟ್. ಇನ್ನು ರಿಪೋರ್ಟೆಡ್ ಸ್ಪೀಚ್, ನಾವು ಇದನ್ನ ರಿಪೋರ್ಟ್ ಮಾಡಬೇಕಾಗಿದೆ. ಯಾವುದನ್ನು ರಿಪೋರ್ಟ್ ಮಾಡಬೇಕಾಗಿದೆ? ಐ ಆಮ್ ಫಾಂಡ್ ಆಫ್ ಗುಡ್ ವರ್ಸಸ್. ಈ ಒಂದು ವಾಕ್ಯವನ್ನ ನಾವು ಬದಲಾವಣೆ ಮಾಡ್ಬೇಕಂತಂದ್ರೆ ಇದರಲ್ಲಿ ಯಾವ ಯಾವ ಹಂತದಲ್ಲಿ ಬದಲಾವಣೆಗಳು ಬರ್ತಾವ ಅನ್ನೋದು ಮೊದಲಿಗೆ ತಿಳ್ಕೊಳ್ಳೋಣ. ಫಸ್ಟ್, ರಾಜು ಸೇಡ್ ಟು ಅನ್ನತಕ್ಕಂಥ ರಿಪೋರ್ಟಿಂಗ್ ವರ್ಬ್ ಅನ್ನ ನಾವು ಇದು ಸೇಡ್ ಅನ್ನೋದು ಸೇಡ್ ಇಲ್ಲಿ V2 ಫಾರ್ಮ್ ನಲ್ಲಿ ಇದೆ. ಸೊ ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ಪಾಸ್ಟ್ ಟೆನ್ಸ್ ನಲ್ಲಿ ಇದ್ರೆ ಸೇಡ್ ಇದ್ದು ಟೋಲ್ಡ್ ಆಗತ್ತೆ. ಟೋಲ್ಡ್ ಯಾವಾಗ ಆಗತ್ತೆ ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್ ನಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡೂ ಬಂದಿದ್ರೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್. ಇಲ್ಲಿ ರಾಜು ಅಂತಕ್ಕಂಥ ವ್ಯಕ್ತಿ ರಾಣಿ ಅಂತಕ್ಕಂಥ ಮಹಿಳೆಗೆ ಹೇಳಿದ್ದಾನೆ ಇದನ್ನ ಯಾವ ವಾಕ್ಯವನ್ನ? ಐ ಆಮ್ ಫಾಂಡ್ ಆಫ್ ಗುಡ್ ವರ್ಸಸ್ ಅಂತೇಳಿ. ಇಲ್ಲಿ ಒಂದು ವೇಳೆ ರಾಜು ಸೇಡ್ ಐ ಆಮ್ ಫಾಂಡ್ ಆಫ್ ಗುಡ್ ವರ್ಸಸ್ ಅಂತ ಅಷ್ಟೇ ಇತ್ತಂದ್ರೆ, ಇವು ಯಾವ ವ್ಯಕ್ತಿಗೆ ಹೇಳಿದಾನ ಅನ್ನೋದು ಇರ್ಲಿಲ್ಲ ಅಂತಂದ್ರೆ, ಅಂದ್ರೆ ಈ ರಿಪೋರ್ಟಿಂಗ್ ಪಾಠದಲ್ಲಿ ಆಬ್ಜೆಕ್ಟ್ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಸೇಡ್ ಇದ್ದು ಸೇಡೇ ಉಳಿತೈತಿ. ಆಬ್ಜೆಕ್ಟ್ ಇತ್ತಂದ್ರೆ ಸೇಡ್ ಬದಲಾಗಿ ಟೋಲ್ಡ್ ಅನ್ನತಕ್ಕಂಥ ವಾಕ್ಯ, ಟೋಲ್ಡ್ ಅನ್ನತಕ್ಕಂಥ ಒಂದು ರಿಪೋರ್ಟಿಂಗ್ ವರ್ಬ್ ಬರ್ತೈತಿ. ಇಲ್ಲಿ ರಾಣಿ ಮತ್ತು ರಾಜು ಸಬ್ಜೆಕ್ಟ್, ರಾಣಿ ಆಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಸೇಡ್ ಟು ಬದಲಾಗಿ ಟೋಲ್ಡ್ ಬಂತು. ಯಾವಾಗ ಟೋಲ್ಡ್ ಬಳಸಿದಾಗ ನಾವು ಟು ಅಂತಕ್ಕಂಥ ಶಬ್ದವನ್ನ ರಿಮೂವ್ ಮಾಡಬೇಕು. ರಾಣಿ. ಹಾಗಾದ್ರೆ ಒಂದನೇ ಬದಲಾವಣೆ, ಒಂದು ರಿಪೋರ್ಟಿಂಗ್ ವರ್ಬ್ ಚೇಂಜ್. ಇನ್ನ ಎರಡನೇ ಬದಲಾವಣೆ ಏನಾಗತ್ತೆ? ಇಲ್ಲಿ ಕಾಮ ಇದೆ, ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಇದೆ. ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿನ್ ಮಾಡತಕ್ಕಂತ ಒಂದು ಅಂಶ ಯಾವುದಂದ್ರೆ ಈ ಕಾಮ. ಈ ಕಾಮ ಇದ್ದಲ್ಲಿ ನಾವು ಏನ್ ಬಳಸಬೇಕಂತಂದ್ರೆ ದ್ಯಾಟ್ ಅನ್ನ ಕನೆಕ್ಟರ್ ಆಗಿ ಬಳಸಬೇಕು. ದ್ಯಾಟ್ ಕನೆಕ್ಟರ್ ಆಗಿ ಯಾವಾಗ ಬರ್ತದಂದ್ರೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ದಲ್ಲಿ ಇರ್ತಕ್ಕಂಥ ವಾಕ್ಯ ಪಾಸಿಟಿವ್ ಸೆಂಟೆನ್ಸ್ ಇತ್ತಂದ್ರೆ, ಅದು ಪ್ರಶ್ನಾರ್ಥಕ ವಾಕ್ಯ ಆಗಿರಲಿಲ್ಲ ಅಂತಂದ್ರೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿರಲಿಲ್ಲ ಅಂತಂದ್ರೆ, ಇಂಪೇರಿಟಿವ್ ಸೆಂಟೆನ್ಸ್ ಆಗಿರಲಿಲ್ಲ ಅಂದ್ರೆ, ಎಸ್ ಆರ್ ನೋ ಕ್ವಶನ್ ಇರ್ಲಿಲ್ಲ ಅಂತಂದ್ರೆ, ಕೇವಲ ಇದು ಸ್ಟೇಟ್ಮೆಂಟ್ ಇತ್ತಂದ್ರೆ ಮಾತ್ರ ಇಲ್ಲಿ ದ್ಯಾಟ್ ಅನ್ನೋದು ಕನೆಕ್ಟರ್ ಆಗಿ ಬರುತ್ತೆ. ಹೌದಾ? ಎರಡನೇದು ಯೂಸ್ ಆಫ್ ಕನೆಕ್ಟರ್. ಯೂಸ್ ಆಫ್ ಕನೆಕ್ಟರ್, ದಟ್ ಈಸ್ ದ್ಯಾಟ್ ಅನ್ನೋದನ್ನ ನಾವು ಕನೆಕ್ಟರ್ ನ ಇಲ್ಲಿ ಕಾಮಾ ಇದ್ದಲ್ಲಿ ಬಳಸಿದ್ವಿ. ಇನ್ನ ರಿಮೂವಲ್ ಆಫ್ ಡಬಲ್ ಇನ್ವರ್ಟೆಡ್ ಕಾಮಾ. ಈ ಡಬಲ್ ಇನ್ವರ್ಟೆಡ್ ಕಾಮಾನ ರಿಮೂವ್ ಮಾಡಬೇಕು. ಇದು ರಿಮೂವ್ ಆಗುತ್ತೆ. ಇದ್ರ ಬದಲಿ ರಿಪ್ಲೇಸ್ ಡಬಲ್ ಕಾಮಾ ಈಸ್ ರಿಪ್ಲೇಸ್ಡ್ ಬೈ ದ್ಯಾಟ್. ಡಬಲ್ ಇನ್ವರ್ಟೆಡ್ ಕಾಮಾ ರಿಮೂವ್ಡ್. ಇನ್ನ ಐ ಅನ್ನೋದು, ಐ ಅಂತಕ್ಕಂಥ ಪ್ರೊನೌನ್ ಚೇಂಜ್ ಆಗತ್ತೆ. ಇಲ್ಲಿ ಐ ಅಂದ್ರೆ ಈ ವಾಕ್ಯದಲ್ಲಿ ರಿಪೋರ್ಟಿಂಗ್ ಪಾರ್ಟ್ ನಲ್ಲಿ ಐ ಅಂದ್ರೆ ಯಾರು? ರಾಜು. ಅಂದ್ರೆ ಇಲ್ಲಿ ರಾಜು ಅಂದ್ರೆ ಪುರುಷ ಇರೋದಂತ್ರ ಈಸ್ ಅ ಮೇಲ್, ಸೊ ಹಿ. ಹಾಗಾದ್ರೆ ಇಲ್ಲಿ ಮೂರನೇ ಬದಲಾವಣೆ ಯಾವುದು? ಚೇಂಜ್ ಆಫ್ ಪ್ರೊನೌನ್. ನನ್ನ ಮುಂದಿನ ವಿಡಿಯೋನಲ್ಲಿ ಇಲ್ಲಿ ಹೀನೇ ಯಾಕೆ ಬಂತು ಅನ್ನೋದು ಹೇಳ್ತೇನೆ. ಇಲ್ಲಿ ಹಿ ಯಾಕೆ ಬಂತಂದ್ರೆ ಇಲ್ಲಿ ನಮ್ದೊಂದು ರೂಲ್ ಇದೆ, SON 1 2 3 ಅಂತ. ಎಸ್ ಅಂತಂದ್ರೆ ಸಬ್ಜೆಕ್ಟ್, ಓ ಅಂದ್ರೆ ಆಬ್ಜೆಕ್ಟ್, ಎನ್ ಅಂದ್ರೆ ನೋ ಚೇಂಜ್, 1 ಅಂದ್ರೆ ಫಸ್ಟ್ ಪರ್ಸನ್, 2 ಅಂದ್ರೆ ಸೆಕೆಂಡ್ ಪರ್ಸನ್, 3 ಅಂದ್ರೆ ಥರ್ಡ್ ಪರ್ಸನ್. ಇವು RS ಒಳಗೆ, RS ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಫಸ್ಟ್ ಪರ್ಸನ್ ಇದ್ರೆ, ಸೆಕೆಂಡ್ ಪರ್ಸನ್ ಇದ್ರೆ, ಥರ್ಡ್ ಪರ್ಸನ್ ಇದ್ರೆ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನ ನಾವು ಎಲ್ಲಿ ಹುಡುಕ್ಬೇಕಂತಂದ್ರೆ RP ಒಳಗೆ. RP ಒಳಗೆ ಅಂತಂದ್ರೆ
ರಾಜು ಸೇಡ್ ಟು ರಾಣಿ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ನೋಡ್ಬೇಕು. ಹಾಗಾದ್ರೆ ಇಲ್ಲಿ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಸಬ್ಜೆಕ್ಟ್ ಯಾವ್ದಿದೆ? ರಾಜು. ರಾಜು ಅಂತರ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಫಸ್ಟ್ ಪರ್ಸನ್ ಇದೆಯಾ? ಫಸ್ಟ್ ಪರ್ಸನ್ ಆ ಇದೆ. ಹಾಗಾದ್ರೆ ಆ ಅಂದ್ರೆ ಯಾರು? ರಾಜು. ಸೊ ರಾಜು ಅನ್ನೋದು ಮಸ್ಕುಲೈನ್ ಜೆಂಡರ್ ಇರೋದ್ರಿಂದ ಇಲ್ಲಿ ಹಿ ಅನ್ನತಕ್ಕಂಥ ಒಂದು ಶಬ್ದ ನಮಗೆ ಬಂತು. ಎಸ್, ಹಿ. ಇನ್ನ ಈಗಾಗಲೇ ಹೇಳಿರುವಂತೆ ಚೇಂಜ್ ಆಫ್ ಪ್ರೊನೌನ್ ಆಯ್ತು. ಇನ್ನು ನಾಲ್ಕನೇದು ಚೇಂಜ್ ಆಫ್ ಟೆನ್ಸ್. ಚೇಂಜ್ ಆಫ್ ಟೆನ್ಸ್ ಇಲ್ಲಿ ಆಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಇನ್ನು ನಾವ್ ಏನ್ ಮಾಡ್ಬೇಕು? ಇಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಚೇಂಜ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಆಗತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಪಾಸ್ಟ್ ಕಂಟಿನ್ಯೂಸ್ ಆಗತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗತ್ತೆ. ಸಿಂಪಲ್ ಪಾಸ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ ಅಥವಾ ಸಿಂಪಲ್ ಪಾಸ್ಟ್ ನಲ್ಲಿ ಇಡಬಹುದು. ಆ ನಂತರ ಪಾಸ್ಟ್ ಕಂಟಿನ್ಯೂಸ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗತ್ತೆ. ಪಾಸ್ಟ್ ಪರ್ಫೆಕ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಉಳಿತೈತಿ. ಆ ನಂತರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗ ಉಳಿತೈತಿ. ಇನ್ನ ಚೇಂಜ್ ಆಫ್ ಆಕ್ಸಿಲರೀಸ್ ಅಂತಾನು ಹೇಳ್ತೀವಿ ನಾವು. ಅಲ್ಲಿ ಯಾಮ್ ಇದ್ದದ್ದು ಆಮ್, ಈಸ್ ಇದ್ದದ್ದು ವಾಸ್ ಆಗತ್ತ, ಆರ್ ಇದ್ದದ್ದು ವೇರ್ ಆಗತ್ತ, ವಿಲ್ ಇದ್ದದ್ದು ವುಡ್ ಆಗತ್ತ, ಶಾಲ್ ಇದ್ದದ್ದು ಶುಡ್ ಆಗತ್ತ, ಕ್ಯಾನ್ ಇದ್ದದ್ದು ಕುಡ್, ಮೇ ಇದ್ದದ್ದು ಮೈಟ್, ಆನಂತರ ಕುಡ್ ಇದ್ದದ್ದು ಕುಡ್ಡ ಉಳಿತೈತಿ, ಶುಡ್ ಇದ್ದದ್ದು ಶುಡ್ ಆಗಿ ಉಳಿತೈತಿ, ಮೇ ಇದ್ದದ್ದು ಮೈಟ್ ಆಗತ್ತ, ಮಸ್ಟ್ ಇದ್ದದ್ದು ಮಸ್ಟ್ ಆಗಿ ಉಳಿತೈತಿ. ಈ ತರ ಚೇಂಜ್ ಆಫ್ ಆಕ್ಸಿಲರೀಸ್ ಬರುತ್ತೆ. ನನ್ನ ಮುಂದಿನ ವಿಡಿಯೋನಲ್ಲಿ ವಿಸ್ತೃತವಾಗಿ ನಾನು ನಿಮಗೆ ಚಾರ್ಟ್ ಕೊಡ್ತಾ ಇದ್ದೀನಿ. ಇನ್ನ ರಾಜು ಟೋಲ್ಡ್ ರಾಣಿ ದಟ್ ಹಿ, ಆಮ್ ಏನಾಗತ್ತೆ? ವಾಸ್ ಆಗತ್ತೆ. ಹಿ ವಾಸ್. ಪಾಂಡ್, ಆಲ್ರೆಡಿ ನಾವಿಲ್ಲಿ ಆಮ್ ಅನ್ನ ವಾಸ್ ಮಾಡೋದ್ರ ಮೂಲಕ ಒಂದು ಕಾಲವನ್ನ ಟೆನ್ಸ್ ಅನ್ನ ಚೇಂಜ್ ಮಾಡಿಬಿಟ್ಟಿದೀವಿ. ಅಲ್ಲಿ ಪಾಂಡ್ ಇದ್ದು ಪಾಂಡ್ ಆಗಿ ಉಳಿತೈತಿ. ಹಿ ವಾಸ್ ಪಾಂಡ್ ಆಫ್ ಗುಡ್ ವರ್ಸಸ್. ಯಾವುದೇ ರೀತಿಯಾದಂತ ಡಬಲ್ ಇನ್ವರ್ಟೆಡ್ ಕಾಮ ಬರೋದಿಲ್ಲ. ಇಲ್ಲಿಗೆ ಏನಂತಂದ್ರೆ ಈ ಒಂದು ಮೊದಲಿನ ವಾಕ್ಯ ನಿಮಗೆ ಗೊತ್ತಾಯ್ತು. ಇಲ್ಲಿ ಆಗುವಂತ ಬದಲಾವಣೆಗಳೇನೇನು? ಒಂದನೇದು ರಿಪೋರ್ಟಿಂಗ್ ವರ್ಬ್, ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್, ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್. ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್ ನಲ್ಲಿ ಸೇಡ್ ಟು ಇದ್ದು ಟೋಲ್ಡ್ ಆಯ್ತು. ಆನಂತರ ಯೂಸ್ ಆಫ್ ಕನೆಕ್ಟರ್ ದ್ಯಾಟ್, ಇಲ್ಲಿ ಏನ್ ಕಾಮ ಇತ್ತು, ಆ ಕಾಮ ಒಂದು ಪ್ಲೇಸ್ ನೊಳಗೆ ದ್ಯಾಟ್ ಅನ್ನ ಬಳಸಿದ್ವಿ. ಇನ್ನ ಚೇಂಜ್ ಆಫ್ ಪ್ರನೌನ್, ಆ ಇದ್ದದ್ದು ಪ್ರನೌನು ಇಲ್ಲಿ ಹಿ ಆಯ್ತು. ಆ ನಂತರ ಚೇಂಜ್ ಆಫ್ ಟೆನ್ಸ್, ಇಲ್ಲಿ ಆಮ್ ಇದ್ದದ್ದು ವಾಸ್ ಆಯ್ತು. ಇವಷ್ಟು ಈ ಮೊದಲನೇ ವಾಕ್ಯದಲ್ಲಿ ಬಂದಂತ ಬದಲಾವಣೆಗಳು. ನಾನು ನಿಮಗೆ ನನ್ನ ಮುಂದಿನ ವಿಡಿಯೋನಲ್ಲಿ ಚೇಂಜ್ ಆಫ್ ಪ್ರನೌನ್ ಅನ್ನ ಹೇಳ್ತೀನಿ. ಐ ಬಂದ್ರೆ ಏನಾಗತ್ತೆ, ವಿ ಬಂದ್ರೆ ಏನಾಗತ್ತ, ಯು ಬಂದ್ರೆ ಏನಾಗತ್ತ, ಸಿ ಬಂದ್ರೆ ಏನಾಗತ್ತ, ಹಿ ಬಂದ್ರೆ ಏನಾಗತ್ತ, ಇಟ್ ಇದ್ರೆ ದೇ ಇದ್ರೆ ಏನಾಗತ್ತ ಅನ್ನೋದು ತಿಳಿಸ್ಕೊಡ್ತೀನಿ. ಆನಂತರ ಯೂಸ್ ಆಫ್ ಕನೆಕ್ಟರ್ಸ್, ಕನೆಕ್ಟರ್ಸ್ ಯಾವ್ಯಾವ ಬರ್ತಾವ? ಈಗ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ದ್ಯಾಟ್ ಬರುತ್ತೆ. ಆನಂತರ ಎಸ್ ಆರ್ ನೋ ಕ್ವಶನ್ ಇದ್ರೆ ಇಫ್ ಆರ್ ವೆದರ್ ಕನೆಕ್ಟರ್ ಆಗಿ ಬರುತ್ತೆ. ಡಬ್ಲ್ಯೂ ಎಚ್ ಕ್ವಶನ್ ಇದ್ರೆ ಡಬ್ಲ್ಯೂ ಎಚ್ ವರ್ಡ್ ಯಾವ್ದಿರುತ್ತೆ ಅದೇ ಬರುತ್ತೆ. ಆರ್ಡರ್ಡ್ ಇದ್ರೆ ಅಲ್ಲಿ ಏನ್ ಬರುತ್ತೆ ಈ ಅನ್ನೋದನ್ನ ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ. ಈಗ ಮತ್ತೊಂದು ಉದಾಹರಣೆ. Sheila said to Bharat, why do you ask me such a question? Why do you ask me such a question? ಇಲ್ಲಿ ಶೀಲಾ ಅನ್ನೋದು ಈಗಾಗಲೇ ಹೇಳಿರುವಂತೆ ಶೀಲಾ ಸೇಡ್ ಟು ಭರತ್, ಇದು ಒಂದು ಭಾಗ. ಇನ್ನು ಡಬಲ್ ಇನ್ವರ್ಟೆಡ್ ಕಾಮ ಅದು ಒಳಗಡೆ ಇರ್ತಕ್ಕಂಥದ್ದು. ವೈ ಡು ಯು ಆಸ್ಕ್ ಮೀ ಸಚ್ ಅ ಕ್ವಶನ್, ಇದೊಂದು ಭಾಗ. ಇದು ಆ ಡಬಲ್ ಇನ್ವರ್ಟೆಡ್ ಕಾಮದನ್ನ ಹೊರತುಪಡಿಸಿರುವುದು ಆರ್ ಪಿ ಅಂತ ಕರಿತೀವಿ ನಾವು. ಆರ್ ಪಿ ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್, ಹೌದಾ? ಆ ನಂತರ ವೈ ಡು ಯು ಆಸ್ಕ್ ಮೀ ಸಚ್ ಅ ಕ್ವಶನ್, ಡಬಲ್ ಇನ್ವರ್ಟೆಡ್ ಕಾಮದೊಳಗೆ ಇರ್ತಕ್ಕಂಥದ್ದು ಆರ್ ಎಸ್. ಆರ್ ಎಸ್ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇನ್ನು ಆರ್ ಪಿ ಒಳಗೆ ಸಬ್ಜೆಕ್ಟ್ ಯಾವ್ದಿದೆ? ಶೀಲಾ. ಆರ್ ಪಿ ಒಳಗಿನ ವರ್ಬ್ ಯಾವುದು? ವರ್ಬ್. ಇದಕ್ಕೆ ನಾವು ರಿಪೋರ್ಟಿಂಗ್ ವರ್ಬ್ ಅಂತೂ ಕರಿಬಹುದು. ಆಬ್ಜೆಕ್ಟ್ ಯಾವ್ದಿದೆ? ಭರತ್ ಆಬ್ಜೆಕ್ಟ್. ಇನ್ನ ಆರ್ ಎಸ್ ಒಳಗೆ ಡಬ್ಲ್ಯೂ ಎಚ್ ಕ್ವಶನ್ ಬಂದಿದೆ. ಡಬ್ಲ್ಯೂ ಎಚ್ ಕ್ವಶನ್ ಬಂದ್ರೆ ನಾವಿಲ್ಲಿ ಯಾವುದೇ ಕನೆಕ್ಟರ್ ಬಳಸುವಂತಿಲ್ಲ. ಅಲ್ಲಿ ಯಾವ ಡಬ್ಲ್ಯೂ ಎಚ್ ಕ್ವಶನ್ ಇರುತ್ತೆ ಅದೇ ಡಬ್ಲ್ಯೂ ಎಚ್ ವರ್ಡ್ ಅನ್ನ ಕನೆಕ್ಟರ್ ಆಗಿ ಬಳಸಬೇಕು. ಇನ್ನ ಇದು ಇಲ್ಲಿ ಸೆಕೆಂಡ್ ಪರ್ಸನ್ ಐತಿ, ಫಸ್ಟ್ ಪರ್ಸನ್ ಇದೆ, ಹೌದಾ? ಎಸ್.
ಶೀಲಾ ಎಸ್ ಈ ಮೊದಲನೇ ಬದಲಾವಣೆ ರಿಪೋರ್ಟಿಂಗ್ ವರ್ಬ್ ಸೇಡ್ ಟು ಬದಲಾಗಿ ಇಲ್ಲಿ ಟೋಲ್ಡ್ ಅನ್ನೋದು ಬರೋದಿಲ್ಲ. ಯಾಕಂದ್ರೆ ಡಬಲ್ ಇನ್ವರ್ಟೆಡ್ ಕಮಾದು ಒಳಗಡೆ ಇರತಕ್ಕಂತ ಒಂದು RS ರಿಪೋರ್ಟೆಡ್ ಸ್ಪೀಚ್ ಅದು ಪ್ರಶ್ನಾರ್ಥಕವಾಗಿದೆ. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಸೊ ಪ್ರಶ್ನಾರ್ಥಕ ವಾಕ್ಯ ಇದ್ದಾಗ ಅಲ್ಲಿ ಆಸ್ಕ್ ಅಂತಕ್ಕಂಥ ಒಂದು ರಿಪೋರ್ಟಿಂಗ್ ವರ್ಬ್ ಅನ್ನ ನಾವು ಬಳಸಬೇಕು. ಇಲ್ಲಿ ಆಸ್ಕ್ ಅಂತ ಬಳಸಬಹುದು ಅಥವಾ ಕ್ವಶನ್ ಅಂತ ಬಳಸಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಎನ್ಕ್ವೈರ್ಡ್ ಅಂತ ಕೂಡ ಬಳಸಬಹುದು. ಈಗ ನಾವು ಆಸ್ಕ್ ಅಂತ ಬಳಸೋಣ. ಶೀಲಾ ಆಸ್ಕ್ಡ್ ಭರತ್. ಎಸ್ ಇನ್ನ ನೆಕ್ಸ್ಟ್ ಬರೋದು ಚೇಂಜ್ ಆಫ್ ಕನೆಕ್ಟರ್. ಇಲ್ಲಿ ಚೇಂಜ್ ಆಫ್ ಕನೆಕ್ಟರ್ ದ್ಯಾಟ್ ಬರೋದಿಲ್ಲ. ಚೇಂಜ್ ಆಫ್ ಕನೆಕ್ಟರ್ ದ್ಯಾಟ್ ಯಾವಾಗ ಬರುತ್ತೆ ಅಂತಂದ್ರೆ ಕೇವಲ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಮಾತ್ರ ದ್ಯಾಟ್ ಕನೆಕ್ಟರ್ ಆಗಿ ಬರುತ್ತೈತಿ. ಆದ್ರೆ ಇಲ್ಲಿ ನಮಗಿರುವುದು WH ಕ್ವಶನ್ ಇದೆ. ಸೊ ಇಲ್ಲಿ ಯಾವುದೇ ಕನೆಕ್ಟರ್ ಬರೋದಿಲ್ಲ. ಇಲ್ಲಿ ಕನೆಕ್ಟರ್ ನ ನಾವು ವಾಯ್ ಅನ್ನೇ ಬಳಸಬೇಕು. ಯಾವ ಒಂದು WH ವರ್ಡ್ ಬಂದಿದೆ ಅದನ್ನೇ ಬಳಸಬೇಕು. ವಾಯ್. ಇನ್ನು ಈ ಮುಂದಿನ ವಾಕ್ಯವನ್ನ ಇದು SR ಕ್ವಶನ್ ಆಯಿತು. WH ವರ್ಡ್ ಆದಂತ ವಾಯ್ ಕನೆಕ್ಟರ್ ಆಯಿತು. ಇವಾಗ ಇದೇನಂತಂದ್ರೆ ನಾವು ಪ್ರಶ್ನಾರ್ಥಕ ಇದ್ದ ವಾಕ್ಯವನ್ನ ನಾವು ಸರಳ ವಾಕ್ಯವನ್ನು ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು? ಡು ಅನ್ನೋದು ಒಂದು ಕ್ರಿಯಾಪದ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರ್ತಕ್ಕಂಥ ಡು ಅಥವಾ ಡಸ್ ಎರಡು ವರ್ಬ್ಗಳನ್ನು ಬಳಸ್ತೀವಿ. ಇಲ್ಲಿ ಹಿ ಸಿ ಇಟ್ ಬಂತಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಸಿ ಇಟ್ ಅಥವಾ ವ್ಯಕ್ತಿ ಹೆಸರು ಬಂದಿತ್ತಂದ್ರೆ ನಾವು ಡಸ್ ಬಳಸ್ತಿದ್ವಿ. ಇಲ್ಲಿ ಸೆಕೆಂಡ್ ಪರ್ಸನ್ ಯು ಬಂದಿದೆ, ಸೊ ಅದಕ್ಕಾಗಿ ಡು ಅಂತ ಬಳಸಿದೀವಿ. ಇಲ್ಲಿ ಈ ಡು ಅನ್ನೋದು ಡು ಅಥವಾ ಡಸ್ ಅಥವಾ ಡಿಡ್ ಬಂದ್ರೆ ಈ ವಾಕ್ಯದಲ್ಲಿ ಅವು ರಿಮೂವ್ ಆಗ್ತಾವ. ಇದು ಇಷ್ಟೇ ವಾಕ್ಯ ಆಗಿಬಿಡತ್ತೆ. ಯು ಆಸ್ಕ್ ಮೀ ಸಚ್ ಅ ಕ್ವಶನ್, ಈ ತರ ಆಗತ್ತೆ. ಈ ವಾಕ್ಯವನ್ನ ಇಲ್ಲಿ ಯು ಇದ್ದು ಈಗಾಗಲೇ SON ರೂಲ್ ಹೇಳಿದೆ ನಾನು ನಿಮ್ಗೆ. SON 1 2 3. ಎಸ್ ಅಂತಂದ್ರೆ ಶೀಲಾ, ಓ ಅಂತಂದ್ರೆ ಭರತ್, ಎನ್ ಅಂದ್ರೆ ನೋ ಚೇಂಜ್, 1 ಅಂದ್ರೆ ಫಸ್ಟ್ ಪರ್ಸನ್ ಮೀ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಯಾವ ಇಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಯು ಬಂದಿದೆ, ಯು ಸೆಕೆಂಡ್ ಪರ್ಸನ್ ಇದೆ. ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಪ್ರೊನೌನ್ ಯು ಸಬ್ಜೆಕ್ಟ್ ಆಗಿ ಬಂದ್ರೆ ಏನಾಗುತ್ತೆ, ಆಬ್ಜೆಕ್ಟ್ ಆಗಿ ಬಂದ್ರೆ ಏನಾಗುತ್ತೆ, ಮೀ ಬಂದ್ರೆ ಏನಾಗುತ್ತೆ, ಯು ಬಂದ್ರೆ ಏನಾಗುತ್ತೆ, ಸಿ ಬಂದ್ರೆ ಏನಾಗುತ್ತೆ, ಆಯ್ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿ ನಿಮಗೆ ಇಲ್ಲಿ ಯು ಸಬ್ಜೆಕ್ಟ್ ಆಗಿ ಬಂದ್ರೆ ಇಲ್ಲಿ ಯು ಆಬ್ಜೆಕ್ಟ್ ಯಾರಾಗಿ ಬಂದಿದ್ದಾರೆ, ಭರತ್. ಹಾಗಾದ್ರೆ ಭರತ್ ಹುಡುಗನ, ಭರತ್ ಇದ್ದು ಮಸ್ಕುಲೈನ್ ಜೆಂಡರ್ ಇದೆ, ಸೊ ಅದಕ್ಕಾಗಿ ಇಲ್ಲಿ ಹಿ ಅನ್ನೋದು ಬರತೈತಿ. ಹಿ. ಆಸ್ಕ್ ಇದ್ದು ಚೇಂಜ್ ಆಫ್ ಟೆನ್ಸ್. ನಾವು ಇಲ್ಲಿ ಡು ಅನ್ನ ಬಳಸುವಂತಿಲ್ಲ. ಡು SR ಕ್ವಶನ್ ಮಾಡುವಾಗ ಮಾತ್ರ ಬಳಕೆ ಆಗತ್ತೆ. ಡು ಇಲ್ಲಿ ಆಲ್ರೆಡಿ ಎಕ್ಸಿಸ್ಟೆಡ್ ವರ್ಬ್ ಇದೆ. ಆಸ್ಕ್ ಅನ್ನೋದನ್ನ ನಾವು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಮಾಡಬೇಕು. ಅದಕ್ಕಾಗಿ ಆಸ್ಕ್ ಒಂದು V2 ಫಾರ್ಮ್ ಆದಂತ ಆಸ್ಕ್ ಬರ್ತೈತಿ. ಆಸ್ಕ್ಡ್ ಮೀ, ಮೀ ಅಂದ್ರೆ ಇಲ್ಲಿ ಫಸ್ಟ್ ಪರ್ಸನ್ ಮೀ ಇದೆ, ಸೊ ಫಸ್ಟ್ ಪರ್ಸನ್ ಮೀ ಅಂತಂದ್ರೆ ಒಂದು ಅಂದ್ರೆ ಎಸ್ ಅಂದ್ರೆ ಸಬ್ಜೆಕ್ಟ್. ಸಬ್ಜೆಕ್ಟ್ ಯಾರಿದ್ದಾರೆ, ಶೀಲಾ. ಶೀಲಾ ಫೆಮಿನೈನ್ ಜೆಂಡರ್ ಇರೋದ್ರಿಂದ ಇಲ್ಲಿ ಅದು ಸಿ ಆಗತ್ತೆ. ಆದ್ರೆ ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಬಂದಿರೋದ್ರಿಂದ ನಾವು ಸಿ ಬದಲಾಗಿ ಹರ್ ಬಳಸಬೇಕು. ಆಸ್ಕ್ಡ್ ಹರ್ such a question as it is. Such a question. ಈ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಡೈರೆಕ್ಟ್ ಸ್ಪೀಚ್ ನಲ್ಲಿ ಪ್ರಶ್ನೆ ಬಂದಿತ್ತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಆ ಪ್ರಶ್ನಾರ್ಥಕ ಶಬ್ದ ಮಾರ್ಕನ್ನ ಬರೆಯುವಂತಿಲ್ಲ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಉದಾಹರಣೆ. ಇದು ಒಂದು ಇಂಪೇರಿಟಿವ್ ಸೆಂಟೆನ್ಸ್ ಇದೆ. ಇಂಪೇರಿಟಿವ್ ವಿಡಿಯೋ ಸ್ಟಾರ್ಟ್ ಆಯ್ತು. ಓಕೆ. ಶರತ್ ಸೇಡ್ ಟು ಶ್ರೇಯಾ. ಇದು ಒಂದು ವಾಕ್ಯ, ಇದು ಒಂದು ಭಾಗ. ಡೋಂಟ್ ಬಿ ಆಂಗ್ರಿ. ಎಸ್, ಇದು RP ಆದ್ರೆ ಇದು RS. ಇದರಲ್ಲಿ ಸಬ್ಜೆಕ್ಟ್ ಶರತ್, ವರ್ಬ್ ಶ್ರೇಯಾ, ಆಬ್ಜೆಕ್ಟ್. ಎಸ್, ಇಲ್ಲಿ ಯಾವುದೇ ರೀತಿಯಂತ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇಲ್ಲ. ಓಕೆ. ಶರತ್ ಹಿಯರ್ ಯಾವಾಗ ಯಾವುದೇ ಒಂದು ವಾಕ್ಯ ಇಂಪೇರಿಟಿವ್ ವಾಕ್ಯ ಡೋಂಟ್ ಅಂತಕ್ಕಂಥ ಶಬ್ದದಿಂದ ಪ್ರಾರಂಭ ಆಗಿತ್ತಂತಂದ್ರೆ ಅದು ಏನಂತಂದ್ರೆ ಅಡ್ವೈಸ್ ಆಗಿರುತ್ತೆ, ಅದೊಂದು ಸಲಹೆ ರೂಪದಲ್ಲಿ ಆಗಿರುತ್ತೆ. ಅದಕ್ಕಾಗಿ ನಾವು ರಿಪೋರ್ಟಿಂಗ್ ವರ್ಬ್ ಫಸ್ಟ್ ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್. ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಇಂಪೇರಿಟಿವ್ ಸೆಂಟೆನ್ಸ್ ಇದ್ದು ರಿಕ್ವೆಸ್ಟ್ ಆಗಿತ್ತಂತಂದ್ರೆ ನಾವೇನ್ ಮಾಡಬೇಕು, ಸಾರಿ ಅದು ಅಡ್ವೈಸ್ ಆಗಿತ್ತಂತಂದ್ರೆ
ಅಡ್ವೈಸ್ಡ್ ಅಂತ ರಿಪೋರ್ಟಿಂಗ್ ವರ್ಬ್ ಅನ್ನ ಬಳಸಬೇಕು. ಅಡ್ವೈಸ್ಡ್ ಶ್ರೇಯ, ಅಡ್ವೈಸ್ಡ್ ಶ್ರೇಯ. ಶರತ್ ಅಡ್ವೈಸ್ಡ್ ಶ್ರೇಯ. ಇನ್ನು ಕನೆಕ್ಟರ್, ಚೇಂಜ್ ಯೂಸ್ ಆಫ್ ಕನೆಕ್ಟರ್. ಇಂಪೇರಿಟಿವ್ ವಾಕ್ಯ ಅದು ಅಡ್ವೈಸ್ ಆಗಿತ್ತು ಅಂತಂದ್ರೆ ನಾವು ಕನೆಕ್ಟರ್ ಆಗಿ ಟು ಅನ್ನ ಬಳಸಬೇಕು. ಏನ್ ಬಳಸಬೇಕು? ಟು ಅನ್ನ ಬಳಸಬೇಕು. ಟು. ಆದ್ರೆ ಇಲ್ಲಿ ಡೋಂಟ್ ನೆಗೆಟಿವ್ ಇಂಪೇರಿಟಿವ್ ಸೆಂಟೆನ್ಸ್ ಇದೆ, ಸೊ ಅದಕ್ಕೆ ಇಲ್ಲಿ ನಾವು ನಾಟ್ ಟು ಅಂತ ಬಳಸಬೇಕು. ನಾಟ್ ಟು. ಸೊ ಶರತ್ ಅಡ್ವೈಸ್ಡ್ ಶ್ರೇಯ ನಾಟ್ ಟು ಬಿ ಆಂಗ್ರಿ. ಇಲ್ಲಿ ಯಾವುದೇ ಒಂದು ಟೆನ್ಸ್ ಬದಲಾವಣೆ ಪ್ರಶ್ನೆ ಬರೋದಿಲ್ಲ, ಯಾಕಂತಂದ್ರೆ ಇಲ್ಲಿ ನಾವು ಸೇಡ್ ಟು ಅನ್ನೋದನ್ನ ಆಲ್ರೆಡಿ ಅಡ್ವೈಸ್ಡ್ ಅಂತ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಕ್ರಿಯಾಪದ ಇರೋದಿಲ್ಲ. ಇಷ್ಟೇ. ಇನ್ನು ಕೊನೆಯ ಉದಾಹರಣೆ, ದೀಕ್ಷಾ ಸೇಡ್ ಟು ಆದ್ಯ. ಇದು ಆರ್ ಪಿ ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್. ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಇರ್ತಕ್ಕಂಥ ಆರ್ ಯು ಯೂಸಿಂಗ್ ಮೈ ಮೊಬೈಲ್, ಇದು ಆರ್ ಎಸ್ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್. ಈ ಬದಲಾವಣೆ ಇದು ಎಸ್ ಆರ್ ನೋ ಪ್ರಶ್ನೆ ಇದೆ. ಎಸ್ ಆರ್ ನೋ ಕ್ವಶನ್. ದೀಕ್ಷಾ ಆಸ್ಕ್ಡ್. ಯಾಕೆ ಆಸ್ಕ್ಡ್ ಬಂತಿಲ್ಲ ರಿಪೋರ್ಟಿಂಗ್ ವರ್ಬ್? ಇದು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಇರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚು ಪ್ರಶ್ನಾರ್ಥಕ ವಾಕ್ಯ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಎಸ್ ಆರ್ ನೋ ಕ್ವಶನ್ ಇದೆ. ಸೊ ಆಸ್ಕ್ಡ್. ಆಸ್ಕ್ಡ್ ಆದ್ಯ. ಕನೆಕ್ಟರ್ ಆಗಿ ಯಾವಾಗ ಕ್ವಶನ್ ಅದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತ ಅವಾಗ ಹೆಲ್ಪಿಂಗ್ ವರ್ಬ್ ಇಂದ ಆರಂಭ ಆಗಿರ್ತೈತಿ, ಅವಾಗ ಇಫ್ ಆರ್ ವೆದರ್ ಅಂತಕ್ಕಂಥ ಒಂದು ಕನೆಕ್ಟರ್ ನ ಬಳಸಬೇಕು ನಾವು. ಇಫ್. ಆ ನಂತರ ಈ ರಿಮೂವ್ ಮಾಡಿ ಇದನ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಸರಳವಾಗಿ ಮಾಡಬೇಕು. ಆರ್ ಯು ಯೂಸಿಂಗ್ ಮೈ ಮೊಬೈಲ್ ಇದ್ದದನ್ನ ಯು ಆರ್ ಯೂಸಿಂಗ್ ಮೈ ಮೊಬೈಲ್ ಅಂತ ಮಾಡ್ಕೊಂಡ್ರೆ ಯು ಅನ್ನೋದು ಇಲ್ಲಿ ಆದ್ಯ ಅನ್ನೋದಕ್ಕೆ ರೆಫರ್ ಆಗತ್ತೆ. ಸೊ ಇಲ್ಲಿ ಸಿ ಸಿಂಗ್ಯುಲರ್ ಇರೋದ್ರಿಂದ, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ನಾವು ಆರ್ ವೇರ್ ಮಾಡ್ಬೇಕು ಆಕ್ಚುಲಿ. ಆದ್ರೆ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಸಿ ಇರೋದ್ರಿಂದ ಇಲ್ಲಿ ನಾವು ವಾಸ್ ಅನ್ನ ಬಳಸಬೇಕು. ಸಿ ವಾಸ್ ಯೂಸಿಂಗ್. ಇಲ್ಲಿ ಮೈ ಅನ್ನೋದು ದೀಕ್ಷಾಗೆ ರೆಫರ್ ಆಗತ್ತ, ಮೈ ಇದ್ರೆ ಹರ್ ಆಗತ್ತ. ಹರ್ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಒಂದು ಫೆಮಿನೈನ್ ಜೆಂಡರ್ ಇದೆ, ಹರ್ ಮೊಬೈಲ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಒಂದು ಇಂಟ್ರೊಡಕ್ಟರಿ ಒಂದು ವಿಡಿಯೋ ಮಾಡಿದ್ದೇನೆ. ಇನ್ನು ನನ್ನ ಮುಂದಿನ ಒಂದು ರಿಪೋರ್ಟೆಡ್ ಸ್ಪೀಚ್ ಸೀರೀಸ್ನಲ್ಲಿ ನಿಮಗೆ ಆಳವಾಗಿ 5 ಅಂಕನೂ ಕೂಡ ಬರುವಂತೆ, ಎಲ್ಲಿ ಕೂಡ ತಪ್ಪದಂತೆ ನಾನು ಯಾವ ಬದಲಾವಣೆಗಳು ಬರ್ತಾವೆ ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಮ್ಮ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಧನ್ಯವಾದಗಳು.